ಧರ್ಮಸ್ಥಳ ಬುರುಡೆ ಕೇಸ್ಗೆ ರಣರೋಚಕ ತಿರುವು ಸಿಕ್ಕಿದೆ. ಬಂಗ್ಲಗುಡ್ಡದಲ್ಲಿ ನಿನ್ನೆ 5 ಕಡೆಗಳಲ್ಲಿ ಶೋಧ ನಡೆಸಲಾಯಿತು. 5 ಕಡೆಗಳಲ್ಲಿ ತಲೆಬುರುಡೆ ಪತ್ತೆಯಾಗಿದೆ. ನಿಜವಾಯ್ತು ಸೌಜನ್ಯ ಬಾವ ವಿಠಲ್ ಗೌಡ ಆರೋಪ. ಭೂಮಿಯ ಮೇಲೆಯೇ ಬುರುಡೆಗಳು, ಮೂಳೆಗಳು ಪತ್ತೆಯಾಗಿದೆ. ಬುರುಡೆ, ಮೂಳೆ ಹಾಗೆ ಮಣ್ಣಿನ ಸ್ಯಾಂಪಲ್ ಅನ್ನ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಇಂದು ಮತ್ತೆ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸೋ ಸಾಧ್ಯತೆಗಳು ದಟ್ಟವಾಗಿದೆ. ನೋಡಿ, ವಿಠಲ್ ಗೌಡ, ಸೌಜನ್ಯ ಬಾವ ವಿಠಲ್ ಗೌಡ ವಿಡಿಯೋ ಮಾಡಿ ಹೇಳ್ಕೊಂಡಂತಹ ಒಂದು ವಿಚಾರ. ಅಲ್ಲಿ ಹಲವು ಕಡೆಗಳಲ್ಲಿ ಮೂಳೆಗಳಿದೆ, ಹಲವು ಕಡೆಗಳಲ್ಲಿ ಅಸ್ಥಿ ಪಂಜರಗಳಿವೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಶೋಧವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಪತ್ತೆ ಆಗಿವೆ ಅಸ್ಥಿ ಪಂಜರ. ಇನ್ನು ಬಂಗ್ಲಗುಡ್ಡದಲ್ಲಿ ಅಲ್ಲಲ್ಲಿ ಹರಡಿಕೊಂಡಂತಹ ಸ್ಥಿತಿಯಲ್ಲಿ ಅಸ್ಥಿ ಪಂಜರಗಳು ಪತ್ತೆಯಾಗಿದೆ. ಮಾರ್ಕಿಂಗ್ ಸ್ಥಳ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಮಹಜರ್ ಪ್ರಕ್ರಿಯೆ ಮುಗಿಸಿ ಅವಶೇಷಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ತಡರಾತ್ರಿಯವರೆಗೂ ಮಹಜರ್ ಪ್ರಕ್ರಿಯೆ ನಡೆದಿದೆ. ನೋಡಿ, ಎಸ್ಐಟಿ ಅಧಿಕಾರಿಗಳು ನಿನ್ನೆ ಮಹಜರ್ ಮಾಡಿದಂತಹ ಸಂದರ್ಭದಲ್ಲಿ ಭೂಮಿಯ ಮೇಲ್ಗಡೆಯೇ ಅಲ್ಲಲ್ಲಿ ಮೂಳೆಗಳು ಹರಡ್ಕೊಂಡಿರೋದು ಸಿಕ್ಕಿದೆ. ಆ ಮೂಳೆಗಳನ್ನ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅದನ್ನ ಎಫ್ಎಸ್ಎಲ್ಗೆ ಕಳುಹಿಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಈಗ ವಿಠಲ್ ಗೌಡ ಅವರು ಹೇಳಿದಂತೆಯೇ ಹಲವು ಕಡೆಗಳಲ್ಲಿ ಮಹಜರ್ ನಡೆಸಿದಂತಹ ಸಂದರ್ಭದಲ್ಲಿ ಮೂಳೆಗಳು ಪತ್ತೆಯಾಗಿದೆ, ತಲೆಬುರುಡೆಗಳು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಕೂಡ ಶೋಧ ನಡೆಸಲಾಗತ್ತಾ? ಈಗಾಗಲೇ ಅಧಿಕಾರಿಗಳು ಮಾರ್ಕಿಂಗ್ ಏನಾದರೂ ಮಾಡಿದ್ದಾರಾ? ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ ಪೃಥ್ವಿ. ಮಧು ನಾಗರಾಜ್, ಇವತ್ತು ಕೂಡ ಬಂಗ್ಲಗುಡ್ಡದಲ್ಲಿ 2ನೇ ದಿನದ ಕಾರ್ಯಾಚರಣೆ ಅಂದರೆ ನಿನ್ನೆಯಿಂದ ಆರಂಭವಾಗಿರುವಂತಹ ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರಿಯುತ್ತೆ. ಬಂಗ್ಲಗುಡ್ಡಕ್ಕೆ ಇವತ್ತು ಕೂಡ SIT ಟೀಮ್ ಹೋಗುತ್ತೆ. SIT ಟೀಮ್ ಏನು ನಿನ್ನೆ ಇದ್ರು, ಆ SIT ಟೀಮ್ನ ಜೊತೆಲಿ ಇದ್ದಂತಹ ಸೋಕೋ ಟೀಮ್ ಇರ್ಬೋದು, ವೈದ್ಯರು ಮತ್ತು ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು, ಸದಸ್ಯರು ಸೇರಿದಂತೆ ಅಲ್ಲಿ ಏನು ಪಂಚನಾಮೆಗೆ ಬೇಕಾಗುವಂತಹ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಅರಣ್ಯಾಧಿಕಾರಿಗಳು, ಹೀಗೆ ಕಂದಾಯ ಇಲಾಖೆಯ ವಿವಿಧ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಕೂಡ ಅಲ್ಲಿಗೆ ಹೋಗ್ತಾರೆ. ಇವತ್ತು ಹೋಗಿ ನಿನ್ನೆ ಬಾಕಿಯಾದಂತಹ ಕಾರ್ಯಾಚರಣೆಯನ್ನು ಕಂಟಿನ್ಯೂ ಮಾಡುವಂಥದ್ದು. ಅಂದರೆ ನಿನ್ನೆ 5 ಜಾಗದಲ್ಲಿ ಆ ತಲೆಬುರುಡೆಗಳು ಮತ್ತು ಅಸ್ಥಿ ಪಂಜರ ಸಿಕ್ಕಿದೆ. ಸೊ ಅದನ್ನೆಲ್ಲವನ್ನೂ ಕೂಡ ಸೆಕ್ಯೂರ್ ಮಾಡಿ ಆ PVC ಪೈಪ್ ಮತ್ತು ಸೀಲ್ ಮಾಡಿದಂತಹ ಬಕೆಟ್ಗಳಲ್ಲಿ ಎಲ್ಲವನ್ನೂ ತಂದು ಇವಾಗ FSLಗೆ ಕಳಿಸಲಾಗಿರುವಂಥದ್ದು. ಸೊ ಅವನ್ನೆಲ್ಲವನ್ನೂ ಕೂಡ ಈಗ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಮುಂದಿನ ಹಂತಗಳಲ್ಲಿ ಒಳಪಡಿಸ್ತಾರೆ. ಸೊ ಅದನ್ನು ಹೊರತುಪಡಿಸಿದರೆ ಇವತ್ತು ಸೇಮ್ ಅದೇ ಟೀಮು ಮತ್ತೆ ಏನು SP ದಯಾಮ ಅಂದರೆ ತನಿಖೆಯ ಮುಖ್ಯ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಏನಿದ್ದಾರೆ, ಮತ್ತು ಸೈಮನ್ SP ಸೈಮನ್ ಅವರ ನೇತೃತ್ವದ ತಂಡ ಏನಿದೆ, ಆ ಒಂದು ತಂಡ ಇವತ್ತು ಕೂಡ ಹೋಗುತ್ತೆ. ಬಾಕಿ ಇರುವಂತಹ ಮೂಳೆಗಳು, ಅಸ್ಥಿ ಪಂಜರಗಳು, ತಲೆಬುರುಡೆಗಳೇನಾದರೂ ಸಿಕ್ಕಿದ್ರೆ ಅದನ್ನೆಲ್ಲ ಹುಡುಕಿ ತರುವಂತಹ ಕಾರ್ಯಾಚರಣೆ ಕೂಡ ಇವತ್ತು ಮಾಡುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ, ಆ ಬಂಗ್ಲಗುಡ್ಡದ ಮೇಲ್ಮೈಯಲ್ಲಿ ಅಂದರೆ ಆ ಒಂದು ಅರಣ್ಯ ಪ್ರದೇಶದ ಮೇಲ್ಮೈಯಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರಗಳು, ಮೂಳೆ, ತಲೆಬುರುಡೆಯನ್ನು ಈಗ ಹೆಕ್ಕಿ ತರಲಾಗ್ತಾ ಇರುವಂಥದ್ದು. ಆ ಒಂದು ಮೂಳೆಗಳು ಸಿಕ್ಕಂತಹ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಅದನ್ನು ಸ್ಪಾಟ್ ಮಾಜರನ್ನು ಮಾಡುವಂಥದ್ದು. ಅಂದರೆ ಕಂಪ್ಲೀಟ್ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾರೆ, ಪಂಚರನ್ನು ಇಟ್ಕೊಂಡು ಪಂಚನಾಮೆಯನ್ನು ಮಾಡ್ತಾರೆ. ಸೊ ಇದನ್ನೆಲ್ಲವನ್ನು ಕೂಡ ಅಂದರೆ ಕಾನೂನು ಪ್ರಕ್ರಿಯೆಗಳೇನಿರುತ್ತೆ ಅದೆಲ್ಲವನ್ನು ಕೂಡ ಮಾಡುವಂಥದ್ದು. ಸೊ ಭೂಮಿಯ ಮೇಲ್ಭಾಗದಲ್ಲಿ ಈ ಅಸ್ಥಿ ಪಂಜರಗಳೆಲ್ಲ ಸಿಗ್ತಾ ಇರೋದ್ರಿಂದ ಸೊ ಇಲ್ಲಿ ಯಾವುದೇ ರೀತಿ ಕಾರ್ಯಾಚರಣೆಗೆ AC ಉಪವಿಭಾಗಾಧಿಕಾರಿ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು ಯಾರು ಕೂಡ ಬೇಕಾಗೋದಿಲ್ಲ. SIT ತಂಡ, IPS ಅಧಿಕಾರಿಗಳು ಹೊಂದಿರುವಂತಹ SIT ತಂಡವೇ ಈ ಒಂದು ಕಾರ್ಯಾಚರಣೆಯನ್ನು ಇವಾಗ ಮಾಡ್ತಾ ಇರುವಂಥದ್ದು. ಸೊ ನಿನ್ನೆ ಈಗ 5 ಕಡೆಗಳಲ್ಲಿ ಏನು ಆ ಒಂದು ಮೂಳೆಗಳು, ತಲೆಬುರುಡೆಗಳು ಸಿಕ್ಕಿತ್ತು, ಅಲ್ಲಿ ಒಂದು ಸ್ಪಾಟ್ ಮಾಜರನ್ನು ನಿನ್ನೆ ತಡರಾತ್ರಿ ಅಂದರೆ ಒಂದು 7-7:30 ಸುಮಾರುವರೆಗೂ ಕೂಡ ಅಲ್ಲಿ ಮಾಡಿರುವಂಥದ್ದು. ಅದರ ಪ್ರಕ್ರಿಯೆಯನ್ನು ತಡರಾತ್ರಿವರೆಗೂ ಕೂಡ ನಡೆಸಿರುವಂಥದ್ದು. ಸೊ ಇವತ್ತು ಕೂಡ ಒಂದು 10 ರಿಂದ 11 ಗಂಟೆ ಸುಮಾರಿಗೆ ಎಲ್ಲ ತಂಡ ಬಂಗ್ಲಗುಡ್ಡಕ್ಕೆ ಹೋಗುತ್ತೆ. ಬಂಗ್ಲಗುಡ್ಡಕ್ಕೆ ಹೋಗಿ ಅಲ್ಲಿ ಉಳಿದಂತಹ ಮೂಳೆಗಳು ಏನಾದರೂ ಬಾಕಿ ಇದ್ದರೆ ಅದನ್ನೆಲ್ಲವನ್ನು ತಲಾಶ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಏನಾದರೂ ಇವತ್ತು ಕೂಡ ಸಿಕ್ಕಿದ್ರೆ ಅದನ್ನು ಮತ್ತೆ ನಿನ್ನೆ ರೀತಿಯೇ ಕಲೆಕ್ಟ್ ಮಾಡಿ ಅಲ್ಲಿ ಸ್ಪಾಟ್ ಮಾಜರನ್ನು ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು. ಪ್ರಮುಖವಾಗಿ ಆ ಒಂದು ಪ್ರದೇಶದಲ್ಲಿ ಸಿಕ್ಕಂತಹ ಮೂಳೆಗಳು ಯಾರ್ದು ಅಂದರೆ ಭೂಮಿಯ ಮೇಲ್ಭಾಗ ಇದೆ ಅಂತ ಹೇಳಿದರೆ ಅದನ್ನು ಹೂತಾಕಿರೋದಿಲ್ಲ. ಸೊ ಅಲ್ಲಿ ಯಾರಾದರೂ ಹೋಗಿ ಏನಾದರೂ ಸೂಸೈಡ್ ಮಾಡ್ಕೊಂಡ್ರೋ ಇಲ್ಲ ಬೇರೆ ರೀತಿ ಸಾವನ್ನಪ್ಪಿದ್ರೋ ಈ ರೀತಿ ಎಲ್ಲ ತನಿಖೆಗಳು ಮುಂದುವರಿಯುತ್ತೆ. ಮಧು ನಾಗರಾಜ್. ಓಕೆ ಪೃಥ್ವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.